ವೆಲ್ಕಮ್ ಬ್ಯಾಕ್. ಇವತ್ತು ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುವಂತ ದಿನ. ಕಾರಣ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯವಾಗ್ತಾ ಇರೋದ್ರಿಂದ ಮತ್ತೆ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಲಿದ್ದಾರೆ ಪೊಲೀಸರು. ಆದ್ರೆ ರಿಲೀಸ್ ಸಿಗುತ್ತಾ, ಜಾಮೀನು ಸಿಗುತ್ತಾ, ಆಚೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತ ಸ್ಪಷ್ಟ ಉತ್ತರ. ನ್ಯಾಯಾಂಗ ಬಂಧನ ಇನ್ನೆಷ್ಟು ದಿನಗಳ ಕಾಲ ಅನ್ನುವಂತಹ ಪ್ರಶ್ನೆಗೆ ಮಾತ್ರ ಇವತ್ತು ಉತ್ತರ ಸಿಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಿನಿಂದಲೇ ಅವರನ್ನ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ. 24ನೇ ACMM ಕೋರ್ಟ್ ಮುಂದೆ ಹಾಜರಾಗ್ತಾರೆ ಇವತ್ತು ಆರೋಪಿಗಳು. ಒಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಇವರಿಗೆ ಜಾಮೀನು ಸಿಗಬಾರದು, ಯಾಕೆ ಇವರು ಆಚೆ ಬರಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಜಾಮೀನು ಸಿಕ್ಕರೆ ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಆಚೆ ಬಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೆ ಅವರಿಗೆ ಜಾಮೀನು ಸಿಗಬಾರದು, ಆಚೆ ಬಿಡಬಾರದು, ಜೈಲಲ್ಲೇ ಮತ್ತಷ್ಟು ದಿನಗಳ ಕಾಲ ಅವ್ರನ್ನ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒಂದು ಬಹಳ ಸ್ಪಷ್ಟ, ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇರಬಹುದು ಡಿ ಬಾಸ್ ಭವಿಷ್ಯ ಏನಾಗುತ್ತೆ ಅಂತ. ಜಾಮೀನಂತೂ ಸಿಗಲ್ಲ, ರಿಲೀಫ್ ಅಂತೂ ಸಿಗಲ್ಲ. ಬಟ್ ಪ್ರಶ್ನೆ ಇರೋದಿಷ್ಟೇ, ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮುಂದುವರಿಬಹುದು, ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಅನ್ನುವಂಥ ನಿರೀಕ್ಷೆ. ಆ ಕುರಿತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಎಷ್ಟು ದಿನ ಅನ್ನೋದಕ್ಕೆ ಪ್ರಶ್ನೆಗೆ ಇವತ್ತಿಗೆ ಈಗಾಗಲೇ 14 ದಿನದ 2 ಬಾರಿ ಈಗಾಗಲೇ ನ್ಯಾಯಾಂಗ ಅವಧಿಯನ್ನು ನ್ಯಾಯಾಧೀಶರು ವಿಸ್ತರಣೆಯನ್ನು ಮಾಡಿರುವಂಥದ್ದು. ಇವತ್ತು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನು ಏನು ಆ್ಯಸ್ ಇಟ್ ಈಸ್ ಅವರು ಮುಂದೂಡ್ತಾರೆ. ಆ ನಂತರದಲ್ಲಿ ಏನು 90 ದಿನಗಳ ಯಾವಾಗ ಆಗತ್ತೋ ಆಗ ಚಾರ್ಜ್ ಶೀಟನ್ನು ಪೊಲೀಸರು ಅದರೊಳಗಾಗಿ ಸಲ್ಲಿಕೆ ಮಾಡ್ತಾರೆ. ಅಕಸ್ಮಾತ್ ಪೊಲೀಸರು ಏನಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು 91 ಅಥವಾ 92ನೇ ದಿನ ಆದರೆ ಅವತ್ತು ಅವರಿಗೆ ಬೇಲನ್ನು ಅಪ್ಲಿಕೇಶನ್ ಹಾಕಿ ಅವರು ಬೇಲ್ ಪಡಿಬೋದು, ಆಗ ಬೇಲ್ ಸಿಗುತ್ತೆ. ಆದರೆ ಈಗ ಯಾವುದೇ ಕಾರಣಕ್ಕೂ ಕೂಡ ಏನು ಈ ಒಂದು 3 ತಿಂಗಳಲ್ಲಿ ಬೇಲ್ ಸಿಗೋದು ಬಹುತೇಕ ಡೌಟ್ ಆಗಿದೆ. ಸೊ ಹೀಗಾಗಿ ಅವರ ಪರ ವಕೀಲರು ಅಂದರೆ ಆರೋಪಿಗಳು 17 ಜನ ಏನಿದ್ದಾರೆ ಅವ್ರ ಎಲ್ಲ ಪರ ವಕೀಲರು ಕೂಡ ಯಾರು ಕೂಡ ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆನೇ ಮಾಡಿಲ್ಲ. ಸೊ ಹೀಗಾಗಿ 14 ದಿನ ಅದು ಒಂದು ರೀತಿಯಾದಂಥ ಪ್ರೊಸೀಜರ್, ನ್ಯಾಯಾಲಯದ ಪ್ರೊಸೀಜರ್. ಸೊ ಹೀಗಾಗಿ 14 ದಿನ ಮುಂದೂಡ್ತಾನೆ ಹೋಗುತ್ತೆ ಏನು ನ್ಯಾಯಾಲಯ, ಅಂದರೆ ವಿಸ್ತೀರ್ಣ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ಆ ಪ್ರೊಸೀಜರ್ ಕೂಡ ಇಲ್ಲೂ ಕೂಡ ಫಾಲೋ ಆಗುತ್ತೆ. ಹೀಗಾಗಿ ಯಾರಿಗೆ ಡೌಟ್ ಇದ್ರೂ ಕೂಡ ಅಂದರೆ ಒಂದಂತೂ ಕ್ಲಿಯರ್, ಇಲ್ಲಿ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ. ಯಾಕಂದರೆ ಬೇಲ್ ಅಪ್ಲಿಕೇಶನ್ ಇನ್ನೂ ಅವರ ವಕೀಲರೇ ಇಲ್ಲಿ ಹಾಕಿಲ್ಲ. ಸೊ ಈಗ ಈ ಒಂದು ಪ್ರಕರಣ ಯಾಕಂದರೆ ಸಾಕಷ್ಟು ಒಂದು ರೀತಿ ಎವಿಡೆನ್ಸ್ಗಳನ್ನ ತುಂಬಿರುವಂತಹ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಯಾಕಂದರೆ ನೂರಾರು ಸಂಖ್ಯೆಯಲ್ಲಿ ಎವಿಡೆನ್ಸ್ಗಳನ್ನ ತುಂಬಿದ್ದಾರೆ, ಸಾಕ್ಷಿಗಳನ್ನ ಇಲ್ಲಿ ಪೊಲೀಸರು ತುಂಬಿದ್ದಾರೆ. ಅವೆಲ್ಲವನ್ನು ಕೂಡ ಈಗಾಗಲೇ ಏನು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ, ರಿಮ್ಯಾಂಡ್ ಕಾಪಿಯಲ್ಲೂ ಮಾಡಿದ್ದಾರೆ. ಈಗ ಅದ್ರ ಪರವಾಗಿ SPP ವಾದವನ್ನು ಮಾಡ್ತಾರೆ. ಸೊ ಹೀಗಾಗಿ ಬೇಲ್ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ನ್ಯಾಯಾಂಗ ಬಂಧನ ವಿಸ್ತೀರ್ಣ ಆಗುತ್ತೆ. ಇವತ್ತು ಕೂಡ ಕೋರ್ಟ್ ಕೂಡ ಇರುವಂಥದ್ದು ಆಸ್ ಇಟ್ ಈಸ್ ಇವತ್ತು ಕೂಡ ವಿಸ್ತೀರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಇವತ್ತು ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುವಂತ ದಿನ. ಕಾರಣ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯವಾಗ್ತಾ ಇರೋದ್ರಿಂದ ಮತ್ತೆ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಲಿದ್ದಾರೆ ಪೊಲೀಸರು. ಆದ್ರೆ ರಿಲೀಸ್ ಸಿಗುತ್ತಾ, ಜಾಮೀನು ಸಿಗುತ್ತಾ, ಆಚೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಸ್ಪಷ್ಟ ಉತ್ತರ. ನ್ಯಾಯಾಂಗ ಬಂಧನ ಇನ್ನೆಷ್ಟು ದಿನಗಳ ಕಾಲ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಇವತ್ತು ಉತ್ತರ ಸಿಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಿನಿಂದಲೇ ಅವರನ್ನ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ. 24ನೇ ACMM ಕೋರ್ಟ್ ಮುಂದೆ ಹಾಜರಾಗ್ತಾರೆ ಇವತ್ತು ಆರೋಪಿಗಳು. ಒಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಇವರಿಗೆ ಜಾಮೀನು ಸಿಗಬಾರದು, ಯಾಕೆ ಇವರು ಆಚೆ ಬರಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಜಾಮೀನು ಸಿಕ್ಕರೆ ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಆಚೆ ಬಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೆ ಅವರಿಗೆ ಜಾಮೀನು ಸಿಗಬಾರದು, ಆಚೆ ಬಿಡಬಾರದು, ಜೈಲಲ್ಲೇ ಮತ್ತಷ್ಟು ದಿನಗಳ ಕಾಲ ಅವ್ರನ್ನ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒಂದು ಬಹಳ ಸ್ಪಷ್ಟ, ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇರಬಹುದು ಡಿ ಬಾಸ್ ಭವಿಷ್ಯ ಏನಾಗುತ್ತೆ ಅಂತ. ಜಾಮೀನಂತೂ ಸಿಗಲ್ಲ, ರಿಲೀಫ್ ಅಂತೂ ಸಿಗಲ್ಲ. ಬಟ್ ಪ್ರಶ್ನೆ ಇರೋದಿಷ್ಟೇ, ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮುಂದುವರಿಬಹುದು, ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಅನ್ನುವಂಥ ನಿರೀಕ್ಷೆ. ಆ ಕುರಿತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಎಷ್ಟು ದಿನ ಅನ್ನೋದಕ್ಕೆ ಪ್ರಶ್ನೆಗೆ ಇವತ್ತಿಗೆ ಈಗಾಗಲೇ 14 ದಿನದ 2 ಬಾರಿ ಈಗಾಗಲೇ ನ್ಯಾಯಾಂಗ ಅವಧಿಯನ್ನು ನ್ಯಾಯಾಧೀಶರು ವಿಸ್ತರಣೆಯನ್ನು ಮಾಡಿರುವಂಥದ್ದು. ಇವತ್ತು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನು ಏನು ಆ್ಯಸ್ ಇಟ್ ಈಸ್ ಅವರು ಮುಂದೂಡ್ತಾರೆ. ಆ ನಂತರದಲ್ಲಿ ಏನು 90 ದಿನಗಳ ಯಾವಾಗ ಆಗತ್ತೋ ಆಗ ಚಾರ್ಜ್ ಶೀಟನ್ನು ಪೊಲೀಸರು ಅದರೊಳಗಾಗಿ ಸಲ್ಲಿಕೆ ಮಾಡ್ತಾರೆ. ಅಕಸ್ಮಾತ್ ಪೊಲೀಸರು ಏನಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು 91 ಅಥವಾ 92ನೇ ದಿನ ಆದರೆ ಅವತ್ತು ಅವರಿಗೆ ಬೇಲನ್ನು ಅಪ್ಲಿಕೇಶನ್ ಹಾಕಿ ಅವರು ಬೇಲ್ ಪಡಿಬೋದು, ಆಗ ಬೇಲ್ ಸಿಗುತ್ತೆ. ಆದರೆ ಈಗ ಯಾವುದೇ ಕಾರಣಕ್ಕೂ ಕೂಡ ಏನು ಈ ಒಂದು 3 ತಿಂಗಳಲ್ಲಿ ಬೇಲ್ ಸಿಗೋದು ಬಹುತೇಕ ಡೌಟ್ ಆಗಿದೆ. ಸೊ ಹೀಗಾಗಿ ಅವರ ಪರ ವಕೀಲರು ಅಂದರೆ ಆರೋಪಿಗಳು 17 ಜನ ಏನಿದ್ದಾರೆ ಅವ್ರ ಎಲ್ಲ ಪರ ವಕೀಲರು ಕೂಡ ಯಾರು ಕೂಡ ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆನೇ ಮಾಡಿಲ್ಲ. ಸೊ ಹೀಗಾಗಿ 14 ದಿನ ಅದು ಒಂದು ರೀತಿಯಾದಂಥ ಪ್ರೊಸೀಜರ್, ನ್ಯಾಯಾಲಯದ ಪ್ರೊಸೀಜರ್. ಸೊ ಹೀಗಾಗಿ 14 ದಿನ ಮುಂದೂಡ್ತಾನೆ ಹೋಗುತ್ತೆ ಏನು ನ್ಯಾಯಾಲಯ, ಅಂದರೆ ವಿಸ್ತೀರ್ಣ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ಆ ಪ್ರೊಸೀಜರ್ ಕೂಡ ಇಲ್ಲೂ ಕೂಡ ಫಾಲೋ ಆಗುತ್ತೆ. ಹೀಗಾಗಿ ಯಾರಿಗೆ ಡೌಟ್ ಇದ್ರೂ ಕೂಡ ಅಂದರೆ ಒಂದಂತೂ ಕ್ಲಿಯರ್, ಇಲ್ಲಿ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ. ಯಾಕಂದರೆ ಬೇಲ್ ಅಪ್ಲಿಕೇಶನ್ ಇನ್ನೂ ಅವರ ವಕೀಲರೇ ಇಲ್ಲಿ ಹಾಕಿಲ್ಲ. ಸೊ ಈಗ ಈ ಒಂದು ಪ್ರಕರಣ ಯಾಕಂದರೆ ಸಾಕಷ್ಟು ಒಂದು ರೀತಿ ಎವಿಡೆನ್ಸ್ಗಳನ್ನ ತುಂಬಿರುವಂತಹ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಯಾಕಂದರೆ ನೂರಾರು ಸಂಖ್ಯೆಯಲ್ಲಿ ಎವಿಡೆನ್ಸ್ಗಳನ್ನ ತುಂಬಿದ್ದಾರೆ, ಸಾಕ್ಷಿಗಳನ್ನ ಇಲ್ಲಿ ಪೊಲೀಸರು ತುಂಬಿದ್ದಾರೆ. ಅವೆಲ್ಲವನ್ನು ಕೂಡ ಈಗಾಗಲೇ ಏನು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ, ರಿಮ್ಯಾಂಡ್ ಕಾಪಿಯಲ್ಲೂ ಮಾಡಿದ್ದಾರೆ. ಈಗ ಅದ್ರ ಪರವಾಗಿ SPP ವಾದವನ್ನು ಮಾಡ್ತಾರೆ. ಸೊ ಹೀಗಾಗಿ ಬೇಲ್ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ನ್ಯಾಯಾಂಗ ಬಂಧನ ವಿಸ್ತೀರ್ಣ ಆಗುತ್ತೆ. ಇವತ್ತು ಕೂಡ ಕೋರ್ಟ್ ಕೂಡ ಇರುವಂಥದ್ದು ಆಸ್ ಇಟ್ ಈಸ್, ಇವತ್ತು ಕೂಡ ವಿಸ್ತೀರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.